ಕೋಟೆನಾಡು ಚಿತ್ರದುರ್ಗ ತಾಲೂಕು ಇತ್ತೀಚಿನ ವರ್ಷಗಳಲ್ಲಿ ಸಿರಿಧಾನ್ಯಗಳ ಬೆಳೆಗೆ ಪ್ರಸಿದ್ಧವಾಗುತ್ತಿದೆ. ಅದರಲ್ಲೂ ಹೊಸದುರ್ಗ ತಾಲೂಕಿನ ರೈತರು ಸಿರಿಧಾನ್ಯಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಆಧುನಿಕ ವೇಗದ ಬದುಕು ಹಾಗೂ ಕೃಷಿಯಲ್ಲಿ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಮಧುಮೇಹ, ರಕ್ತದ ಒತ್ತಡ ಇತ್ಯಾದಿ ಹಲವು ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತಿದ್ದು, ಇವುಗಳ ನಿವಾರಣೆಗೆ ಸಿರಿಧಾನ್ಯ ರಾಮಬಾಣವಾಗಿ ಪರಿಣಮಿಸಿದೆ. ಮಳೆ ಕಡಿಮೆ ಬೀಳುವ ಪ್ರದೇಶವಾದ ಹೊಸದುರ್ಗ ತಾಲೂಕಿನ ಹವಾಮಾನವೂ ಇದಕ್ಕೆ ಪೂರಕವಾಗಿದ್ದು, ಸರ್ಕಾರ ಹೆಕ್ಟೇರ್ಗೆ 10,000ದಂತೆ ನೀಡುತ್ತಿರುವ ಸಹಾಯಧನ ಸಿರಿಧಾನ್ಯ ಬೆಳೆಯಲು ರೈತರಿಗೆ ಪ್ರೋತ್ಸಾಹ ನೀಡುತ್ತಿದೆ. ತಾಲೂಕಿನಲ್ಲಿ ಸಾಮೆ, ನವಣೆ, ಕೊರಲೆ, ರಾಗಿ ಇತ್ಯಾದಿ 10 ಹಲವು ವಿಧದ ಸಿರಿಧಾನ್ಯಗಳ ಬೆಳೆಯುವ ಪ್ರದೇಶ 6 ವರ್ಷಗಳಲ್ಲಿ 3 ಪಟ್ಟು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ ಪುರಸಭೆಯು ಹೊಸದುರ್ಗವನ್ನು ಸಿರಿಧಾನ್ಯಗಳ ನಾಡು ಎಂದು ಘೋಷಿಸಿ ಸರ್ವಾನುಮತದ ನಿರ್ಣಯ ಕೈಗೊಂಡಿದೆ. ದೂರದರ್ಶನದೊಂದಿಗೆ ಹೊಸದುರ್ಗ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋರೇಶ್, ರಾಜ್ಯದಲ್ಲೇ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ನಾಡು ಎಂದು ತಾಲೂಕು ಗುರುತಿಸಿಕೊಂಡಿರುವುದು ಸಂತಸ ಮೂಡಿಸಿದೆ ಎಂದರು. ನವಣೆ, ಆರ್ಕ ಇದನ್ನ ಬೆಳೆಯಕ್ಕೆ ಬಹಳ ಒಂದು ಒಳ್ಳೆಯ ವಾತಾವರಣ ಸರ್. ಒಳ್ಳೆಯ ವಾತಾವರಣ ಅಂದರೆ ಮಳೆ ಕಡಿಮೆ ಬರೋದ್ರಿಂದ ಬಿತ್ತನೆ ಮಾಡಿ ಕಟಾವು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಆಗ್ತಿದೆ. ಆದರೂ ಇವಾಗ ಕೊಯ್ಯ ಮಿಷಿನ್ ಬಂದಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ಒಳ್ಳೆ ಬೆಳೆ ಬರ್ತಾ ಇದೆ, ಒಳ್ಳೆಯ ಸಹಕಾರ ಇದೆ. ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಿಎಸ್ ಈಶಾ, ರೈತ ಸಿರಿ ಯೋಜನೆಯಡಿ ಪ್ರತಿ ಹೆಕ್ಟೇರ್ ಸಿರಿಧಾನ್ಯ ಬೆಳೆಗೆ 10,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಸಿರಿಧಾನ್ಯಗಳಿಗೆ ಸಿರಿಧಾನ್ಯಗಳ ಹೊಸದುರ್ಗದಲ್ಲಿ ಹೆಚ್ಚಿನ ಒಂದು ಆಹಾರ ಧಾನ್ಯ ಬೆಳೀತಿರೋದ್ರಿಂದ ಹೊಸದುರ್ಗವನ್ನು ಸಿರಿಧಾನ್ಯಗಳ ನಾಡು ಎಂದು ಒಂದು ನಾಮಕರಣ ಮಾಡಬೇಕು ಅಂತ ತಾಲೂಕ್ ಪಂಚಾಯಿತಿ ಮತ್ತೆ ಪುರಸಭೆಯಲ್ಲೂ ಕೂಡ ಪ್ರೊಸೀಡಿಂಗ್ಸ್ ಮಾಡಿ ಈ ಒಂದು ಹೊಸದುರ್ಗಕ್ಕೆ ಏನು ಸ್ವಾಗತ ಕೋರುವ ಕಮಾನ್ ಬೋರ್ಡ್ಗಳಿದೆ ಆ ಬೋರ್ಡ್ಗೆ ಸಿರಿಧಾನ್ಯಗಳ ನಾಡು ಅಂತ ಮರುನಾಮಕರಣ ಮಾಡಿ. ಜಂಟಿ ನಿರ್ದೇಶಕ ಬಿ ಮಂಜುನಾಥ್, ಪುರಸಭೆ ಹಾಗೂ ಸರ್ಕಾರದ ಪ್ರೋತ್ಸಾಹವು ಸಿರಿಧಾನ್ಯ ಬೆಳೆಯಲು ರೈತರಿಗೆ ಸಹಕಾರಿಯಾಗಿದೆ ಎಂದರು. ದಾಟಿರ್ತಕ್ಕಂಥದ್ದು ಇದೆ. ಸೊ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ನಮ್ಮ ಜಿಲ್ಲೆನಲ್ಲಿ ಬೇರೆ ತಾಲೂಕಿನಲ್ಲಾಗಲಿ ಅಥವಾ ರಾಜ್ಯದಲ್ಲಿ ಇಷ್ಟು ವ್ಯಾಪಕವಾಗಿ ವಾದ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇರತಕ್ಕಂಥದ್ದು ಇಲ್ಲ. ಸೊ ಅಷ್ಟು ಗಣನೀಯವಾಗಿ ಸಿರಿಧಾನ್ಯಗಳ ಕ್ಷೇತ್ರ ಮತ್ತು ಸಿರಿಧಾನ್ಯಗಳ ಉತ್ಪಾದನೆಯೂ ಸಹ ಹೆಚ್ಚಾಗಲಿಕ್ಕೆ ಹೊಸದುರ್ಗ ತಾಲೂಕು ತಂದೆ ಆಗಿರ್ತಕ್ಕಂಥದ್ದು. ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರು ಆದ ಬಿಜಿ ಗೋವಿಂದಪ್ಪ, ಸಿರಿಧಾನ್ಯ ಕೇವಲ ರಾಜ್ಯವಲ್ಲದೆ ದೇಶ ವಿದೇಶಗಳಲ್ಲೂ ಅತಿ ಹೆಚ್ಚು ಬೇಡಿಕೆ ಇರುವ ಧಾನ್ಯವಾಗಿದೆ. ತಾಲೂಕಿನಲ್ಲಿ ಸಿರಿಧಾನ್ಯ ಬೆಳೆಯಲು ಅಗತ್ಯ ಇರುವ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಒಂದು ಹೆಕ್ಟರ್ಗೆ 10,000 ರೂಪಾಯಿ ಹಣ ಕೊಡಲಿಕ್ಕೆ ಸಹಾಯಧನ ಕೊಡಲಿಕ್ಕೆ ಆದೇಶ ಮಾಡಿದರು. ಅಲ್ಲಿಂದ ಈ ಕಡೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಬೆಳೆ ಬೆಳೆಯಲಿಕ್ಕೆ ಅವಕಾಶ ಆಯಿತು. ಈಗಾಗಲೇ 64,000 ಎಕರೆ ಭೂಮಿನಲ್ಲಿ ಈ ಸಾರಿ ಸಿರಿಧಾನ್ಯಗಳ ಬೆಳೆಯನ್ನು ಬೆಳೆದಿದ್ದಾರೆ.